ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಡಿಬೋಸ್ ಫ್ಯಾನ್ಸ್ ಸಿಕ್ಕಾಪಟ್ಟೆ ಕಾತರರಾಗಿದ್ರು. ಆಚೆ ಯಾವಾಗ ಬರ್ತಾರೆ, ಬೇಲ್ ಸಿಗತ್ತಾ, ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು. ಬಟ್ ಸದ್ಯಕ್ಕೆ ಆದಂತಹ ಕೆಲವೊಂದು ಬೆಳವಣಿಗೆಗಳಿಂದಾಗಿ ಎಲ್ಲೋ ಒಂದು ಕಡೆ ಆ ನಿರೀಕ್ಷೆ ಹುಸಿಯಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಸೊ ಅದರ ಮಧ್ಯೆ ಇದೀಗ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಅವರು ಅಲ್ಲಿ ಜೈಲ್ನಲ್ಲಿ ಫೇಸ್ ಮಾಡ್ತಾ ಇರುವಂತಹ ಒಂದಷ್ಟು ಸವಾಲುಗಳು. ಹೌದು, ಸೊ ಈಗ ಅವ್ರಿಗೆ ವಾಕ್ ಮಾಡೋಕ್ಕಾಗಿರ್ಬೋದು, ಅಥವಾ ಯೋಗ ಮಾಡೋಕ್ಕಾಗಿರ್ಬೋದು, ಜಿಮ್ ಮಾಡೋಕ್ಕಾಗಿರ್ಬೋದು, ಒಂದಷ್ಟು ಫೆಸಿಲಿಟೀಸ್ ಬೇಕು ಅಂತ ಕೇಳಿದಂತ ಸಂದರ್ಭದಲ್ಲೂ ಕೂಡ ಯಾವುದೂ ಸಾಧ್ಯ ಆಗಲಿಲ್ಲ. ಅಂದ್ರೆ ಮ್ಯಾನ್ಯುಯಲ್ ಪ್ರಕಾರ ಏನಿರುತ್ತೆ ಅದನ್ನ ಮಾತ್ರ ಕೊಡೋದಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ಆದೇಶ ಹೊರಬಿತ್ತು. ಸೊ ಅದ್ರ ಹಾಗೇನೆ ಏನು ಒಂದು ಲೋಟ ಮತ್ತೆ ದಿಂಬು ಏನೆಲ್ಲ ಪ್ರೊವೈಡ್ ಮಾಡಬಹುದು ಒಂದು ಸಿಂಗಲ್ ಬೆಡ್, ಸೊ ಆ ರೀತಿಯಾಗಿನೇ ಕಾನೂನಿನ ಪ್ರಕಾರ ಆ ಮ್ಯಾನ್ಯುಯಲ್ ನಲ್ಲಿ ಏನೇನೆಲ್ಲ ಪ್ರೊವೈಡ್ ಮಾಡ್ಬೋದು ಅದನ್ನೆಲ್ಲವನ್ನು ಕೂಡ ಕೊಟ್ಟರು. ಸೊ ಅದರ ಮಧ್ಯದಲ್ಲಿ ಕಾನೂನು ವಿಚಾರಣೆ ನಡೀತಾ ಇರುವಂತಹ ಒಂದು ಸಂದರ್ಭದಲ್ಲಿ ಮನೆ ಊಟ ಮಾಡೋದಕ್ಕೂ ಕೂಡ, ಅಂದ್ರೆ ವಿಚಾರಣೆ ಲೇಟ್ ಆದಂತಹ ಸಂದರ್ಭದಲ್ಲಿ, ವೆಯ್ಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಮನೆ ಊಟ ಕೂಡ ಸಿಕ್ತು ಎರಡು ಬಾರಿ. ಅದಾದ ನಂತರ ಈಗ ಮತ್ತೆ ಅವ್ರಿಗೆ ಎದುರಾಗ್ತಾ ಇರುವಂತಹ ಒಂದು ದೊಡ್ಡ ಸಮಸ್ಯೆ, ಜನಸಾಮಾನ್ಯರಿಗೆ ಅನ್ನಿಸ್ಬೋದು ಇದೆಲ್ಲ ದೊಡ್ಡ ಸಮಸ್ಯೆನಾ ಅಂತ ಹೇಳ್ಬಿಟ್ಟು. ಬಟ್ ದರ್ಶನ್ ಅವರು ಮನವಿ ಮಾಡಿದ್ದಾರೆ, ಕೇಳ್ಕೊಂಡಿದ್ದಾರೆ, ತುಂಬಾ ಸೊಳ್ಳೆ ಕಾಟ ಇದೆ ಜೈಲಿನಲ್ಲಿ, ದಯವಿಟ್ಟು ಅದಕ್ಕೆ ಪರಿಹಾರ ಏನಾದ್ರೂ ಕೊಡಿ, ಆಗ್ತಾ ಇಲ್ಲ, ಮಲ್ಗೋದಿಕ್ ಆಗ್ತಾ ಇಲ್ಲ, ಕೂರೋದಿಕ್ ಆಗ್ತಾ ಇಲ್ಲ, ಸೊ ದಯವಿಟ್ಟು ಏನಾದ್ರೂ ಅದಕ್ಕೆ ಪರಿಹಾರವನ್ನ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದಂತಹ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಅವರು ಭೇಟಿಯನ್ನ ಕೊಟ್ಟಿರ್ತಾರೆ. ರೌಂಡ್ಸ್ ಹಾಕುವಂತಹ ಒಂದು ಸಂದರ್ಭದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಅಲೋಕ್ ಕುಮಾರ್ ಅವರ ಬಳಿ ಮನವಿಯನ್ನ ಮಾಡ್ಕೊಳ್ತಾರಂತೆ, ಏನಾದ್ರೂ ಪರಿಹಾರವನ್ನ ಕೊಡಿ ಇದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಆ ಸಂದರ್ಭದಲ್ಲಿ ಅವರು ಖಡಕ್ಕಾಗಿ ಉತ್ತರವನ್ನ ಕೊಡ್ತಾರೆ, ರಿಯಾಕ್ಟ್ ಮಾಡ್ತಾರೆ. IDGP ಆದಂತಹ ಅಲೋಕ್ ಕುಮಾರ್ ಅವರು, ಇಲ್ಲ ಮ್ಯಾನ್ಯುಯಲ್ ನಲ್ಲಿ ಏನಿದೆ ಸೊ ಅದನ್ನಷ್ಟೇ ನಾವು ಪ್ರೊವೈಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಮ್ಯಾನ್ಯುಯಲ್ ನಲ್ಲಿ ಇಲ್ಲದೆ ಇರೋ ಕಾರಣ ಹೇಗಿದೆಯೋ ಹಾಗೆ ಹೋಗ್ಬೇಕು, ಹಾಗೆ ನಡ್ಕೊಂಡು ಹೋಗ್ಬೇಕು, ಅಡ್ಜಸ್ಟ್ ಆಗ್ಬಿಟ್ಟು ಹೊಂದ್ಕೊಂಡು ಹೋಗ್ಬೇಕು ಅನ್ನುವಂಥ ಮಾತನ್ನ ಹೇಳೋದು ಮುಖ್ಯನ. ದರ್ಶನ್ಗೆ ಮತ್ತೊಮ್ಮೆ ಬೇಸರ ಎದುರಾಗಿರುವಂಥದ್ದು. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಒಂದು ರೀತಿಯಾಗಿ ಆ ಸೆಲೆಬ್ರಿಟಿ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಅಂದ್ರೆ ಯಾವುದೇ ಸಮಸ್ಯೆಗಳಿಲ್ಲದೆ, ಯಾವುದೇ ತೊಂದರೆಗಳಿಲ್ಲದೆ, ಹೌದು ಅವ್ರು ಎಷ್ಟೇ ಕೆಳಗಿಂದ ಬಂದಿರಬಹುದು, ಬಟ್ ಆ ಒಂದು ಜೀವನ ಶೈಲಿಗೆ ನಾವು ಸೆಟ್ ಆದ ನಂತರ ಮತ್ತೆ ಅದನ್ನ ಫೇಸ್ ಮಾಡೋದು, ಆ ಕಷ್ಟದ ಪರಿಸ್ಥಿತಿಗಳನ್ನ ಹ್ಯಾಂಡಲ್ ಮಾಡೋದು ಇದೆಯಲ್ಲ, ಅದು ನಿಜಕ್ಕೂ ಕೂಡ ಕಷ್ಟಕರ ಅನ್ನೋದಕ್ಕೆ ದರ್ಶನ್ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬಹುದು. ಬಿಕಾಸ್ ಎಷ್ಟೇ ಕೆಳಗಿಂದ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಬಂದರೂ ಕೂಡ ಮತ್ತೆ ಆ ಸಿಚುಯೇಷನ್ಸ್ ನ ಫೇಸ್ ಮಾಡಬೇಕು ಅನ್ನಂತ ಸಂದರ್ಭದಲ್ಲಿ ನಿಜಕ್ಕೂ ಕಷ್ಟಕರವಾಗುತ್ತೆ. ಹಿರಿಯರು ಹೇಳಿದ್ದಾರೆ, ಒಬ್ಬ ಬಡವ ಶ್ರೀಮಂತನಾಗಿ ಬದುಕೋದು ತುಂಬಾ ಅಷ್ಟಾಗಿ ಏನು ಡಿಫ್ರೆನ್ಸಸ್ ಅಂದ್ರೆ ಸಮಸ್ಯೆಗಳಾಗಿರ್ಬೋದು ಹೊಂದ್ಕೊಳ್ತಾನೆ ಆದಷ್ಟು ಬೇಗ. ಬಟ್ ಅದೇ ಶ್ರೀಮಂತ, ತುಂಬಾ ಶ್ರೀಮಂತನಾಗಿರೋನು ಸಡನ್ ಆಗಿ ಆ ಬಡತನ ಅನ್ನುವಂಥದ್ದು ಬಂದಂತಹ ಸಂದರ್ಭದಲ್ಲಿ ಆತನಿಗೆ ಹ್ಯಾಂಡಲ್ ಮಾಡೋದು, ಫೇಸ್ ಮಾಡೋದು ಕಷ್ಟವಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀಮಂತ ಬಡವ ಅನ್ನುವಂಥ ಕಾನ್ಸೆಪ್ಟ್ ಬರೋದಿಲ್ಲ. ಬಟ್ ಆದ್ರೆ ಕಷ್ಟಗಳು ಅಂತ ಬಂದಂತಹ ಸಂದರ್ಭದಲ್ಲಿ ಚಿಕ್ಕ ಪುಟ್ಟದಾಗಿದ್ರೂ ಕೂಡ ನಮಗೆ ಫೇಸ್ ಮಾಡೋದಕ್ಕೆ ಅದು ತುಂಬಾನೇ ದೊಡ್ಡದು ಅಂತ ಅನ್ಸುತ್ತೆ. ಬಿಕಾಸ್ ಆ ರೀತಿಯಾದಂತಹ ಒಂದು ಲೈಫನ್ನ ಲೀಡ್ ಮಾಡಿ, ಸೊ ಇಲ್ಲಿ ಸೊಳ್ಳೆ ಕಾಟಗಳಾಗಿರ್ಬೋದು, ಬೆಡ್ ಸಿಗದೆ ಇರೋದಾಗಿರ್ಬೋದು, ಮತ್ತೆ ಸಪ್ರೇಟ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡುವಂತಹ ಆ ತಟ್ಟೆ ಲೋಟಗಳನ್ನ ಯೂಸ್ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಆಗಿರ್ಬೋದು, ಎಲ್ಲವೂ ಕೂಡ ಸಪ್ರೇಟ್ ಆಗಿ ಕೊಟ್ಟಿದ್ದಾರೆ. ಮತ್ತೆ TV ಇರೋದಿಲ್ಲ, ಮೊಬೈಲ್ ಇರೋದಿಲ್ಲ. ಸೊ ಇದೆಲ್ಲವೂ ಕೂಡ ಕಷ್ಟಕರವಾದಂತಹ ಒಂದಷ್ಟು ಸಂಗತಿಗಳು ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆ. ಒಂದ್ ಕಡೆ ಬೇಲ್ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ವಿಜಯಲಕ್ಷ್ಮಿ ಅವರು ಎಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ರೀಸೆಂಟ್ಲಿ ಫ್ಯಾನ್ಸ್ಗಳು ಕೂಡ ಒಂದು ಮದುವೆ ಇವೆಂಟ್ ನ ಅಟೆಂಡ್ ಮಾಡಿದಂತಹ ಸಂದರ್ಭದಲ್ಲಿ ಜೈಕಾರವನ್ನ ಹಾಕಿ ಅಲ್ಲೂ ಕೂಡ ವಾರ್ನ್ ಮಾಡಿದ್ರು, ದಯವಿಟ್ಟು ಈ ರೀತಿಯಾಗಿ ಮಾಡಬೇಡಿ, ಇದರಿಂದಾಗಿ ಇನ್ನಷ್ಟು ಸಮಸ್ಯೆಗಳಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲದರ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಾದ್ರೂ ದರ್ಶನ್ ಫ್ಯಾನ್ಸ್ ನಿರೀಕ್ಷೆಯಂತೆ ಬೇಲ್ ಸಿಗತ್ತಾ ಕಾದ್ ನೋಡೋಣ. ಸೊ ಮಾಫಿ ಸಾಕ್ಷಿಯಿಂದಾಗಿ ಎದುರಾಗ್ತಾ ಇರುವಂತಹ ಒಂದಷ್ಟು ತೊಂದರೆಗಳಿಗೆ ಪರಿಹಾರ ಸಿಗತ್ತಾ, ಮುಂದೆ ಏನಾಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ, ಕುತೂಹಲ, ಮತ್ತೆ ಆದಷ್ಟು ಬೇಗ ಆಚೆ ಬರಬೇಕು ಅನ್ನುವಂಥದ್ದು ದರ್ಶನ್ ಫ್ಯಾನ್ಸ್ ಅವರ ಒಂದು ನಿರೀಕ್ಷೆ, ಆಸೆ ಕೂಡ ಆಗಿದೆ. ಬಟ್ ಒಂದಾದ ಮೇಲೆ ಒಂದು ಸಂಕಷ್ಟಗಳನ್ನ, ತೊಂದರೆಗಳನ್ನ ದರ್ಶನ್ ಈ ಕಡೆ ಫೇಸ್ ಮಾಡ್ತಾನೆ ಇದ್ದಾರೆ. ಸೊ ಸೊಳ್ಳೆ ಕಾಟಕ್ಕೆ ಪರಿಹಾರ ಮುಂದಿನ ದಿನಗಳಲ್ಲಿ ಏನಾದ್ರೂ ಸಿಗತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಸೊ ಇದಿಷ್ಟು ಇವತ್ತಿನ ಕಂಟೆಂಟ್. ಇನ್ನಷ್ಟು ಒಳ್ಳೆ ಅಪ್ಡೇಟ್ಸ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್. ಇಷ್ಟು ಸುದ್ದಿ ಕೊಟ್ಟ ನಾನು ರೋಜಾ.